ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು, ಹಾಗೆ ಯಾವ ದಿನ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕು, ಯುಗಾದಿ ಹಬ್ಬದ ದಿನ ದೇವರಿಗೆ ಯಾವುದೆಲ್ಲ ಖಾದ್ಯಗಳನ್ನ ನೈವೇದ್ಯಕ್ಕೆ ಇಡಬೇಕು, ಹಾಗೆ ಯುಗಾದಿ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ಏನೆಲ್ಲ ವೈಜ್ಞಾನಿಕವಾಗಿ ಆರೋಗ್ಯ ಪ್ರಯೋಜನ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೇನೆ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಯುಗಾದಿ ಅಂತ ಹೇಳಿದ್ರೆ ಯುಗ ಪ್ಲಸ್ ಆದಿ, ಅಂದ್ರೆ ಯುಗ ಅಂದ್ರೆ ಹೊಸ ವರ್ಷದ, ಆದಿ ಅಂದ್ರೆ ಆರಂಭ ಅಂತ ಹೇಳಿ ಅರ್ಥ. ಹಿಂದೂಗಳಿಗೆ ಇದು ಬಹುದೊಡ್ಡ ಹಬ್ಬ ಅಂತಾನೆ ಹೇಳಬಹುದು. ಯುಗಾದಿ ಹಬ್ಬವನ್ನ ವರ್ಷದ ಮೊದಲನೇ ಹಬ್ಬ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ವರ್ಷದ ಮೊದಲನೇ ಹಬ್ಬ ಹೇಗೆ ಅಂತ ಹೇಳಿದ್ರೆ ಹಿಂದೂಗಳು ಚೈತ್ರ ವೈಶಾಖ ಈ ರೀತಿ ಕನ್ಸಿಡರ್ ಮಾಡ್ತಾರೆ. ಈ ಹಬ್ಬವನ್ನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯಂದು ಆಚರಣೆ ಮಾಡಲಾಗುತ್ತೆ. ಇನ್ನು ಯುಗಾದಿ ಹಬ್ಬದಲ್ಲಿ ಸೌರಮಾನ ಯುಗಾದಿ ಹಾಗೆ ಚಂದ್ರಮಾನ ಯುಗಾದಿ ಅಂತ ಬರುತ್ತೆ. ಹೆಚ್ಚಾಗಿ ಚಂದ್ರಮಾನ ಯುಗಾದಿಯನ್ನ ಆಚರಣೆ ಮಾಡಲಾಗುತ್ತೆ. ಇನ್ನು ಈ ಯುಗಾದಿ ಹಬ್ಬವನ್ನ ಮಹಾರಾಷ್ಟ್ರದಲ್ಲಿ ಗೋವಾದಲ್ಲಿ ಗುಡಿಪಾಡ್ಯ ಅಂತ ಕರೀತಾರೆ. ಹಾಗೆ ಕರ್ನಾಟಕ ತೆಲಂಗಾಣದಲ್ಲಿ ಯುಗಾದಿ ಹಬ್ಬ ಅಂತಾನೆ ಆಚರಣೆ ಮಾಡಲಾಗುತ್ತೆ. ಯಥಾ ಪ್ರಕಾರ ಪ್ರತಿ ಹಬ್ಬಕ್ಕೆ ಹೇಗೋ ಈ ಹಬ್ಬಕ್ಕೂ ಕೂಡ ಹಾಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಮನೆಯನ್ನ ಒರೆಸಿ ಗುಡಿಸಿ ಸ್ವಚ್ಛಗೊಳಿಸಿ ರಂಗೋಲಿಯನ್ನ ಬಿಡಿಸಿ ಬಾಗಿಲಿಗೆ ತಳಿರು ತೋರಣ ಅಂದ್ರೆ ಮಾವಿನ ಎಲೆಯ ತೋರಣವನ್ನ ಕಟ್ಟಿ ದೇವರಿಗೆ ಪೂಜೆಯನ್ನ ಮಾಡಲಾಗುತ್ತೆ. ತುಂಬಾ ಹಿಂದೆ ಅಂದ್ರೆ ನಮ್ಮ ಅಜ್ಜಿ ಅಜ್ಜನ ಕಾಲದಲ್ಲಿ ನೀವು ಗಮನಿಸಿರಬಹುದು, ಹಿಂದೂಗಳಿಗೆ ದೊಡ್ಡ ಹಬ್ಬ ಯುಗಾದಿ, ದೀಪಾವಳಿ ಈ ರೀತಿಯ ಹಬ್ಬಗಳು ಅಂತಾನೆ ಹೇಳ್ಬಹುದು. ಈ ಟೈಮಲ್ಲೇ ಹೆಚ್ಚಾಗಿ ಜನರು ಹೊಸ ಬಟ್ಟೆಗಳನ್ನ ಕೂಡ ಖರೀದಿ ಮಾಡ್ತಾ ಇದ್ರು. ಹೊಸ ಬಟ್ಟೆಯನ್ನ, ಶುಭ್ರವಾದಂತಹ ಬಟ್ಟೆಯನ್ನ ಧರಿಸುವುದು ಕೂಡ ಪದ್ಧತಿಯಲ್ಲಿದೆ. ಇನ್ನು ದೇವರ ನೈವೇದ್ಯಕ್ಕೆ ಏನೆಲ್ಲ ಇಡ್ತಾರೆ ಅಂದ್ರೆ ಬಹುಮುಖ್ಯವಾಗಿ ಬೇವು ಬೆಲ್ಲವನ್ನ ಇಡ್ತಾರೆ. ಬೇವು ಅಂದ್ರೆ ಕಹಿ, ಹಾಗೆ ಬೆಲ್ಲ ಅಂದ್ರೆ ಸಿಹಿ. ಕಹಿ ಸಿಹಿ ಅಂದ್ರೆ ಸುಖ ದುಃಖಗಳ ಸಂಕೇತ ಅಂತ ಹೇಳಲಾಗುತ್ತೆ. ಹಾಗೆ ಸಿಹಿ ಕಹಿಯನ್ನ ಬೇವು ಬೆಲ್ಲವನ್ನ ಒಟ್ಟಿಗೆ ಸೇವನೆ ಮಾಡೋದ್ರಿಂದ ಜೀವನದ ಉದ್ದಕ್ಕೂ ವರ್ಷದ ಅಂತ್ಯದವರೆಗೂ ಸುಖ ದುಃಖವನ್ನ ಸಮನಾಗಿ ಸ್ವೀಕಾರ ಮಾಡ್ತೇವೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲೇ ನಾವು ಸಂಕಲ್ಪ ಮಾಡ್ಕೊಳ್ಳೋದು ಅಂತಾನೆ ಹೇಳಬಹುದು. ಹಾಗೇನೆ ಕೆಲವೆಡೆ ಸಿಹಿ ಕಹಿಯ ಜೊತೆಗೆ ಹುಳಿಯನ್ನ, ಖಾರವನ್ನ ಕೂಡ ದೇವರಿಗೆ ನೈವೇದ್ಯ ಮಾಡಲಾಗುತ್ತೆ. ಇನ್ನು ಕೆಲವೆಡೆ ಹುಳಿ ಅಂದ್ರೆ ಮಾವಿನಕಾಯಿ, ಹೊಸ ಫಲ ಅಂತಾನೆ ಹೇಳ್ಬಹುದು, ಅದರಿಂದ ಮಾಡಿರುವಂತಹ ಚಿತ್ರಾನ್ನವನ್ನ, ಹಾಗೇನೆ ಗೇರು ಬೀಜದ ಸಮಯ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಹಸಿ ಗೇರು ಬೀಜವನ್ನ ತಗೊಂಡು ಪಾಯಸವನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡ್ತಾರೆ. ಇನ್ನು ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ಹೆಚ್ಚಾಗಿ ಒಬ್ಬಟ್ಟನ್ನ ಮಾಡುವುದನ್ನ ನೀವು ಸಹ ಗಮನಿಸಬಹುದು. ಇನ್ನು ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಹಬ್ಬದ ದಿನ ಬೇವು ಬೆಲ್ಲವನ್ನ ಒಟ್ಟಿಗೆ ಸೇವನೆ ಮಾಡೋದ್ರಿಂದ ನಮಗೆ ತುಂಬಾನೇ ಆರೋಗ್ಯ ಪ್ರಯೋಜನಗಳಿದೆ. ಬೇವನ್ನ ಸೇವನೆ ಮಾಡೋದ್ರಿಂದ ರಕ್ತವನ್ನ ಶುದ್ಧೀಕರಿಸಲು ಸಹಾಯ ಮಾಡುತ್ತೆ. ಹಾಗೆ ಬೆಲ್ಲವನ್ನ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯನ್ನ ತಡೆಯಲು ಸಹಾಯಕ. ಇನ್ನು ಬೇವು ಬೆಲ್ಲವನ್ನ ಒಟ್ಟಿಗೆ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ಇದು ತುಂಬಾನೇ ಸಹಾಯಕ ಅಂತಾನೆ ಹೇಳ್ಬಹುದು. ಹಾಗೆ ಉದರಕ್ಕೆ ಸಂಬಂಧಿಸಿದ ತೊಂದರೆಗಳನ್ನ ಕೂಡ ಇದು ನಿವಾರಣೆ ಮಾಡುತ್ತೆ. ಹಾಗೆ ಜಂತು ಹುಳುವಿನ ಸಮಸ್ಯೆಯನ್ನ ಕೂಡ ಇದು ತಡೆಯಲು ಸಹಾಯಕ ಅಂತಾನೆ ಹೇಳ್ಬಹುದು. ಹಾಗೆ ಬೇವನ್ನ ಸೇವನೆ ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಯನ್ನ ಕೂಡ ನೀವು ತಡಿಬಹುದು. ಕೆಲವರ ಮನೆಯಲ್ಲಿ ನೀವು ಗಮನಿಸಿರಬಹುದು, ತಳಿರು ತೋರಣ ಅಂದ್ರೆ ಮಾವಿನ ತೋರಣವನ್ನ ಕಟ್ಟಿರುವಂತಹ ಬಾಗಿಲಿಗೆ ಪಕ್ಕದಲ್ಲಿ ಬೇವನ್ನ ಕೂಡ ಸಿಕ್ಕಿಸಿರ್ತಾರೆ. ಇದರಿಂದ ವಿಷ ಜಂತುಗಳ ಕಾಟವನ್ನ ಕೂಡ ನೀವು ಮನೆ ಒಳಗೆ ಬಾರದಂತೆ ತಡಿಬಹುದು. ಹಾಗೆ ಕೆಲವೊಂದೊಂದು ಕೀಟಾಣುಗಳನ್ನ ಕೂಡ ಇದು ತಡೆಯಲು ಸಹಾಯಕ ಅಂತಾನೆ ಹೇಳ್ಬಹುದು. ಹಾಗೆ ಹೀಗೆ ಕಟ್ಟಿರುವಂತ ಬೇವಿನ ಗಾಳಿಯನ್ನ ನಾವು ಸೇವನೆ ಮಾಡೋದ್ರಿಂದ ಶ್ವಾಸಕೋಶಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳಲಾಗುತ್ತೆ. ಹೆಚ್ಚಾಗಿ ಬೆಲ್ಲ ಎಲ್ರಿಗೂ ಸಹ ಅಚ್ಚುಮೆಚ್ಚು, ಆದ್ರೆ ಕಹಿಯನ್ನ ಯಾರು ಕೂಡ ಇಷ್ಟಪಡೋದಿಲ್ಲ. ಕಹಿ ಮತ್ತೆ ಸಿಹಿಯನ್ನ ಈ ಹಬ್ಬದ ನೆಪದಲ್ಲಿ ಆದ್ರೂ ಕೂಡ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನ ಅನ್ನುವ ಕಾರಣದಿಂದ ಹಿರಿಯರು ಈ ಹಬ್ಬದ ಆಚರಣೆಯನ್ನ ಕೂಡ ರೂಢಿಯಲ್ಲಿ ತಂದಿರಬಹುದು. ಇನ್ನು ಪೌರಾಣಿಕವಾಗಿ ನೋಡೋದಾದ್ರೆ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಹೊಸ ಯುಗವನ್ನ ಸೃಷ್ಟಿಸಿದ ದಿನವನ್ನ ಯುಗಾದಿ ಹಬ್ಬ ಅಂತ ಆಚರಣೆ ಮಾಡಲಾಗುತ್ತೆ ಅನ್ನುವ ವದಂತಿ ಕೂಡ ಇದೆ.
ಈ ವರ್ಷ ಅಂದ್ರೆ 2026ರಂದು ಯುಗಾದಿ ಹಬ್ಬವನ್ನ ಯಾವ ತಾರೀಕು ಆಚರಣೆ ಮಾಡಬೇಕು ಅಂದ್ರೆ 18ನೇ ತಾರೀಕು ಚೈತ್ರ ಅಮಾವಾಸ್ಯೆ ಇರೋದ್ರಿಂದ 19ನೇ ತಾರೀಕು ಯುಗಾದಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಈ ವರ್ಷ ಅಮಾವಾಸ್ಯೆ ಹಾಗೆ ಯುಗಾದಿ ಹಬ್ಬ ಒಟ್ಟಿಗೆ ಬಂದಿದೆ ಅಂತ ಹೇಳಲು ಒಂದ್ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ 18ನೇ ತಾರೀಕು ಸಂಜೆಯಿಂದ 19ನೇ ತಾರೀಕು ಬೆಳಗ್ಗೆ 6:52ರವರೆಗೆ ಅಮಾವಾಸ್ಯೆ ಇರೋದ್ರಿಂದ 7 ಗಂಟೆಯ ನಂತರ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ನಾನು ನೀಡಿರುವಂತಹ ಈ ಮಾಹಿತಿ ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದು ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.